ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಂತಿಗೆ ಗಿಡಗಳನ್ನ ನಾವು ಯಾವ ರೀತಿ ಆರೈಕೆನ ಮಾಡಿಕೊಂಡ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ, ಹೂವು ಕೂಡ ಎಷ್ಟು ಚೆನ್ನಾಗಿ ಬಿಡ್ತವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಒಂದು ಲೈಕ್ ಆದರೂ ಕೊಡಿ. ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಹಾಗೆ ಇರಬೇಡಿ. ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಒಬ್ಬರು ಕೂಡ ಲೈಕ್ ಕೊಡೋದಿಲ್ಲ. ವಿಡಿಯೋ ನೋಡಿರ್ತೀರ, ಲೈಕ್ ಮಾತ್ರ ಕೊಟ್ಟಿರೋದಿಲ್ಲ. ನೀವೊಂದು ಕೊಡೋ ಲೈಕ್ಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ, ನಮ್ಮ ಗಾರ್ಡನಲ್ಲಿರುವಂತಹ ಸೇವಂತಿಗೆ ಸಸಿಗಳು ಆರೈಕೆ ಹೇಗಿದೆ ಅಂತ ತೋರಿಸ್ತೀನಿ. ಮತ್ತು ಇವತ್ತು ಯಾವ ಫರ್ಟಿಲೈಸರ್ನ ಹಾಕ್ತಾಯಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿದ್ದಾವೆ ಸೇವಂತಿಗೆ ಸಸಿಗಳು ಅಂತ ನೀವು ನೋಡ್ತಾ ಇರ್ಬೋದು. ಎಲ್ಲ ಇವಾಗ ಮೊಗ್ಗಾಗ್ತಾ ಇದೆ, ಇನ್ನೂ ಹೂವು ಒಂದೊಂದು ಬಂದಿದ್ದಾವೆ, ಒಂದೊಂದು ಬಂದಿಲ್ಲ. ಪಿಂಕ್ ಅಂತೂ ಎಲ್ಲವೂ ಬಂದಿದ್ದಾವೆ. ನಾನು ಎಷ್ಟು ಗಿಡ ಹಾಕಿದ್ದೀನೋ ಪಿಂಕ್ದು ಅದೆಲ್ಲ ಹೂವು ಬಂದಿದೆ. ಮತ್ತು ಚಿಕ್ಕ ಚಿಕ್ಕ ಸಸಿಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ. ನಮ್ಮ ಗಾರ್ಡನ್ನಲ್ಲಿರುವಂಥದ್ದು ಎಲ್ಲ ನಾಟಿ ಸಸಿಗಳೇ. ಹೈಬ್ರಿಡ್ ಅಂತೂ ಒಂದೂ ಇಲ್ಲ. ಹೈಬ್ರಿಡ್ ನಾನು ಹಾಕ್ಕೊಂಡು ಇಲ್ಲ, ಒಂದು ಸಲ ತೊಗೊಂಡಿದ್ದೆ ಅಷ್ಟೇ ಹೈಬ್ರಿಡ್ ಗಿಡಗಳನ್ನ. ಅವು ತೊಗೊಂಡು ಹಾಕಿ ನೋಡಿದೆ, ಗಿಡಗಳು ಅದು ಪಕ್ಕದಲ್ಲೆಲ್ಲ ಐರ್ಗಳು ಬಂದರೆ ಮಾತ್ರ ಅದು ನಾಟಿ ಸಸಿ ಆಗೋದು ಸ್ನೇಹಿತರೆ. ಐರ್ ಬರಲಿಲ್ಲ ಅಂತ ಅಂದರೆ ಅದು ಹೈಬ್ರಿಡ್ ಸಸಿ ಯಾವ ನಾಟಿ ಐರ್ ಬರೋದಿಲ್ಲ. ಅದಕ್ಕೆ ನಾನು ಒಂದು ಸಲ ತೊಗೊಂಡು ಮೋಸ ಹೋಗಿ ಮತ್ತೆ ಆ ಗಿಡಗಳನ್ನ ತೊಗೊಳ್ತಾ ಇಲ್ಲ. ಇಲ್ಲಿ ಹಾಕ್ಕೊಂಡಿರುವಂಥದ್ದೆಲ್ಲ ನಾನು ನಾಟಿ ಸಸಿಗಳನ್ನೇ. ನನ್ನ ಹತ್ರ ಒಂದು 6-7 ಕಲರ್ಸ್ ಇದೆ ನನ್ನ ಹತ್ರ ಸೇವಂತಿಗೆ ಸಸಿಗಳು. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳು, ಯಾವುದೂ ಕೂಡ ಹಾಳಾಗಿಲ್ಲ. ಇವಾಗ ನಾವು ಮಳೆ ಬಂದು ಹೋಗಿರೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಗಿಡಗಳು ಬಾಡು ಥರ ಕಾಣಿಸ್ತಾ ಇರೋದು ಯಾವಾಗ್ಲೂ. ಈಗ ಮಳೆ ಬಂದು ಹೋಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾವು ಯಾವುದೆಲ್ಲ ಗೊಬ್ಬರಗಳ್ನ ಕೊಡ್ತೀವಿ, ಫರ್ಟಿಲೈಸರ್ನ ಹಾಕ್ತೀನಿ ಅಂತ ನಾನು ಇಲ್ಲಿವರೆಗೂ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಪ್ರತಿ ಸಲ ನಮ್ಮ ಗಾರ್ಡನ್ನಲ್ಲಿ ನಾನು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ, ಒಂದು ಫರ್ಟಿಲೈಸರ್ ಹಾಕಬೇಕಾದ್ರೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಸ್ನೇಹಿತರೆ. ಇವತ್ತು ಕೂಡ ಒಂದು ಫರ್ಟಿಲೈಸರ್ನ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಗಿಡದಲ್ಲೇ ಮೊಗ್ಗು ಕಪ್ಪಾಗೋದು, ಇಲ್ಲ ಒಣಗೋಗೋದು, ಹೂವು ಅರಳದೇ ಹೋಗೋದು, ಈ ರೀತಿಯಾದಂತಹ ಸಮಸ್ಯೆಗೆ ಇವತ್ತು ನಾನು ಒಂದು ಫರ್ಟಿಲೈಸರ್ನ ಹಾಕ್ತಾಯಿದ್ದೀನಿ. ಯಾವ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆ ಒಂದು ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ಎಲ್ಲ ಸಣ್ಣ ಸಣ್ಣ ಐರ್ಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಗಿಡಗಳೆಲ್ಲ ಮೊಗ್ಗಾಗ್ತಾ ಇದ್ರೂ ಅಲ್ಲಿ ಕೆಳಗಡೆ ಫುಲ್ಲು ಐರ್ಗಳು ಬಂದಿದ್ದಾವೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಗಿಡಗಳು ಮಾತ್ರ ತುಂಬಾ ಚೆನ್ನಾಗಿದ್ದಾವೆ, ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ನೋಡಿ. ಎಲ್ಲ ಎಷ್ಟು ಐರ್ಗಳಿದ್ದಾವೆ, ಒಂದೊಂದು ಗಿಡದಲ್ಲೂ ಕೂಡ 5 ಈ ರೀತಿ ಐರ್ಗಳು ಬಂದಿದ್ದಾವೆ ಗಾರ್ಡನ್ನಲ್ಲಿ. ನನಗಂತೂ ತುಂಬಾ ಖುಷಿಯಾಗುತ್ತೆ ನಮ್ಮ ಗಾರ್ಡನ್ ನೋಡೋದಕ್ಕೆ. ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಸೇವಂತಿಗೆ ಸಸಿಗಳು ಸ್ನೇಹಿತರೆ. ಯಾವ ಗಿಡನೂ ಕೂಡ ಹಾಳಾಗಿಲ್ಲ. ಈ ಸಮ್ಮರ್ ಟೈಮಲ್ಲಂತೂ ನಾವು ಎಷ್ಟು ಲಿಕ್ವಿಡ್ಗಳ್ನ ಹಾಕಿದ್ದೀವಿ, ಎಷ್ಟು ಗೊಬ್ಬರಗಳ್ನ ಹಾಕಿದ್ದೀವಿ. ಅದನ್ನ ಹಾಕಿರೋದ್ರಿಂದ ಗಿಡಗಳಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಬನ್ನಿ, ಯಾವ ಗೊಬ್ಬರನ ಇವತ್ತು ಫರ್ಟಿಲೈಸರ್ ಹಾಕಿ ಕೊಡ್ತಾಯಿದ್ದೀನಿ ಗಿಡಗಳಿಗೆ ಅಂತ ನೋಡ್ಕೊಂಡು ಬರೋಣ. ಇದು ಬಂದು DAP ಅಂತ ಹೇಳ್ಬಿಟ್ಟು ಗೊಬ್ಬರದ ನೇಮು. ಇದು ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ, ಗೊಬ್ಬರದ ಅಂಗಡಿಲಿ. ನೀವು ಇದನ್ನು ಬೇಕಾದ್ರೆ ಆನ್ಲೈನಲ್ಲೂ ಬುಕ್ ಮಾಡಿ ತರಿಸ್ಕೋಬೋದು DAPನ. ನಾನು ಆನ್ಲೈನಲ್ಲೇ ತರಿಸಿಟ್ಕೊಂಡಿರೋದು 1 kg. ನಾನು ಒಂದು ಬಕೆಟ್ಗೆ 2 ಸ್ಪೂನು DAP ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಪ್ಲೈನ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಲೀಟರಷ್ಟು ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು 20 ಮಿನಿಟ್ಸು ನೆನೆಯೋದಕ್ಕೆ ಬಿಡಬೇಕು. ಇದು ನೆನೆಯಲ್ಲಿ ಚೆನ್ನಾಗಿ ನೆಂದು ಅದು ಎಲ್ಲ ಫುಲ್ಲು ಕರಗೋಗಿರುತ್ತಲ್ವ, DAP ಇದು ಏನಿದೆ ಗೊಬ್ಬರ, ಅದು ಫುಲ್ಲು ನೆನಿಬೇಕು. ಚೆನ್ನಾಗಿ ನೆಂದಾಗಲೇ ಅದರಲ್ಲಿರುವಂತಹ ಅಂಶ ಬಿಡುಗಡೆ ಆಗೋದು. ಅವು ನಾವು ಹಾಗೆ ಡೈರೆಕ್ಟಾಗಿ ಕೊಡ್ಬೋದು ಗಿಡಗಳಿಗೆ. ಮಳೆ ಹುಯ್ದಾಗ ಮಾತ್ರ ಕೊಡಬೇಕು. ಇದನ್ನು ಒಂದೊಂದು 4 ಕಾಳು ಗಿಡಗಳಿಗೆ ಹಾಕಬೇಕು ಸ್ನೇಹಿತರೆ. ಮಳೆ ಹುಯ್ಲಿಲ್ಲ ಅಂತ ಅಂದರೆ ಇದನ್ನು ನಾವು ಗಿಡಗಳಿಗೆ ಹಾಕಬಾರ್ದು, ಯಾಕೆಂದರೆ ಗಿಡ ಬೇಗ ಹಾಳಾಗಿಬಿಡ್ತದೆ. ಇದನ್ನು ನಾವು ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಸಸಿಗಳಿತ್ತು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಕಡಿಮೆ ಸಸಿಗಳಿದ್ದರೆ
ನನಗೆ ಸ್ವಲ್ಪ ಸಸಿಗಳು ಜಾಸ್ತಿ ಇರೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ನೆನೆಸ್ಬಿಟ್ಟು ಒಂದು 20 ನಿಮಿಷ ಈ ಥರ ಸ್ಪ್ರೇ ಮಾಡೋ ಬಾಟ್ಲಿಗೆ ನಾವು ಆ ಒಂದು ನೀರನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗೆ ಸ್ಪ್ರೇ ಮಾಡಿ ಸ್ನೇಹಿತರೆ. ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಮೊಗ್ಗು ಹಾಳಾಗೋದಿಲ್ಲ. ಹೂವು ಕೂಡ ತುಂಬ ಚೆನ್ನಾಗಿ ಬರ್ತವೆ. ಒಬ್ಬೊಬ್ಬರು ಗಾರ್ಡನ್ನಲ್ಲಿ ಈ ಥರ ಗಿಡ ಚೆನ್ನಾಗಿ ಬೆಳೆದು ಹೂ ಬರೋ ಟೈಮ್ಗೆ ಕರೆಕ್ಟಾಗಿ ಅದೇನಾಗುತ್ತೆ ಅಂತಂದರೆ ಮೊಗ್ಗು ಒಣಗೋ ಚಾನ್ಸಸ್ಸು ಇರುತ್ತೆ, ಮತ್ತು ಅರಳೋದೇ ಇಲ್ಲ, ಮೊಗ್ಗಲ್ಲೇ ಒಣಗೋಗ್ತಾ ಇರ್ತದೆ, ಇಲ್ಲ ಗಿಡನೇ ಬಾಡೋಗೋ ಥರ ಆಗುತ್ತೆ, ಗಿಡನೇ ಒಣಗೋಗ್ತಾ ಇರ್ತದೆ, ಎಲ್ಲೋ ಕಲರ್ ಬಂದುಬಿಡುತ್ತೆ, ಫಂಗಸ್ ಥರ ಈ ಥರ ಏನೇನೋ ಪ್ರಾಬ್ಲಮ್ಗಳೆಲ್ಲ ಆಗ್ತವೆ ಸ್ನೇಹಿತರೆ ಗಿಡಗಳಲ್ಲಿ. ಈ ರೀತಿ ಆಗೋದನ್ನ ತಡಿಬೇಕು ಅಂತ ಅಂದರೆ ನೀವು ಈ DAP ಅನ್ನೋದು ಏನಿದೆ ಗೊಬ್ಬರ, ಅದನ್ನು ಒಂದು 20 ನಿಮಿಷ ನೆನೆಸ್ಬಿಟ್ಟು ಈ ರೀತಿ ಸ್ಪ್ರೇ ಮಾಡಿ. ಜಾಸ್ತಿ ಸ್ಪ್ರೇ ಮಾಡಬೇಕು ಹೋಗ್ಬಾರ್ದು, ಗಿಡ ಒಣಗೋಗ್ಬಿಡುತ್ತೆ. ಸ್ವಲ್ಪ ಲೈಟಾಗೆ ಸ್ಪ್ರೇ ಮಾಡಿ, ಆವಾಗ ಗಿಡ ತುಂಬ ಚೆನ್ನಾಗೇ ಬರ್ತದೆ. ಅತಿಯಾಗಿ ಹಾಕೋಕ್ಕೆ ಹೋದರೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನಾನು ಹೇಳೋದನ್ನ ಫಾಲೋ ಮಾಡಿ. ಒಂದು ಕಮ್ಮಿ ಸಸಿಗಳಿದ್ದರೆ 1 ಲೀಟರ್ಗೆ ನೀವು 1/4 ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಯೂಸ್ ಮಾಡಿ ಈ ರೀತಿ ಗಿಡಗಳಿಗೆ ಸ್ಪ್ರೇ ಮಾಡಿ ಸ್ನೇಹಿತರೆ. ಗಿಡ ತುಂಬಾ ಚೆನ್ನಾಗೇ ಬರ್ತವೆ, ಯಾವ ಗಿಡನೂ ಕೂಡ ಹಾಳಾಗೋದಿಲ್ಲ, ಮೊಗ್ಗು ಕೂಡ ಹಾಳಾಗೋದಿಲ್ಲ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ. ಇದನ್ನು ನೀವು 1 ತಿಂಗಳಿಗೆ 1 ಸಲನಾದರೂ ಹಾಕಿ. ಇಲ್ಲಾಂದರೆ ನಿಮ್ಗೆ ಹಾಕೋಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ಮೊಗ್ಗಾದಂತಹ ಟೈಮ್ಗೆ ನೀವು ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಗಿಡಗಳಂತೂ ತುಂಬಾ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.